ಕ್ರಿಕೆಟ್ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಆಡುವುದು ಯಾವತ್ತಿದ್ರೂ ಸ್ಪೆಷಲ್. ಆದರೆ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಮೈದಾನದ ಪಿಚ್ ಈ ಹಿಂದಿನ ಲೀಡ್ಸ್ ಮತ್ತು ಬರ್ಮಿಂಗ್ ಹ್ಯಾಮ್ನಲ್ಲಿ ಆಡಿದ ಪಿಚ್ಗಳಂತೆ ಅಲ್ವೇ ಅಲ್ಲ. ಲೀಡ್ಸ್ನಲ್ಲಿ ಸೋತರೂ ಬರ್ಮಿಂಗ್ ಹ್ಯಾಮ್ನಲ್ಲಿ ಭಾರತ ಬೊಂಬಾಟ್ ಪ್ರದರ್ಶನವನ್ನು ನೀಡಿದೆ. ಇನ್ನು ಲಾರ್ಡ್ಸ್ನಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ. ಇಂಗ್ಲೆಂಡ್ ಕೂಡ ಎರಡನೇ ಪಂದ್ಯದ ಸೋಲಿನಿಂದ ರುಚಿಗೆದ್ದು ತನಗೆ ನೆರವಾಗುವಂತೆ ಪಿಚ್ ಕೂಡ ಮಾಡಿಸ್ಕೊಂಡಿದೆ. ಹಾಗಿದ್ರೆ ಈ ಲಾರ್ಡ್ಸ್ ಪಿಚ್ ಹೇಗಿದೆ? ಟೀಮ್ ಇಂಡಿಯಾಕ್ಕೆ ಎಷ್ಟು ಸಹಕಾರಿಯಾಗುತ್ತೆ? ಟೀಮ್ ಇಂಡಿಯಾದ ಹಿಂದಿನ ದಾಖಲೆಗಳೇನು? ಇಂಗ್ಲೆಂಡ್ ಪಡೆಯನ್ನು ಕಟ್ಟಿ ಹಾಕೋಕೆ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ ಭಾರತ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬರ್ಮಿಂಗ್ ಹ್ಯಾಮ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಗೆದ್ದಿರುವ ಟೀಮ್ ಇಂಡಿಯಾಗೆ ಯಾಕೋ ಮೂರನೇ ಟೆಸ್ಟ್ ಅಗ್ನಿ ಪರೀಕ್ಷೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಎರಡನೇ ಟೆಸ್ಟ್ ಸೋಲಿನಿಂದ ಕಂಗೆಟ್ಟ ಇಂಗ್ಲೆಂಡ್ ಇಲ್ಲಿ ಸ್ವಲ್ಪ ರಣತಂತ್ರ ಮಾಡಿದಂತೆ ಕಾಣ್ತಾ ಇದೆ. ಇಲ್ಲಿ ಭಾರತ ಈ ಹಿಂದೆ ಗೆದ್ದ ಪಂದ್ಯವನ್ನು ಲೆಕ್ಕ ಹಾಕಿ ಈಗಿನ ಟೀಮ್ಗೆ ಕಂಪೇರ್ ಮಾಡಿದರೆ ಟೀಮ್ ಇಂಡಿಯಾಗೆ ಸ್ವಲ್ಪ ಸವಾಲು ಅನಿಸುತ್ತೆ. ಅಂದಹಾಗೆ ಈ ಲಾರ್ಡ್ಸ್ ಮೈದಾನ ಏನಿದೆ, ಇಲ್ಲಿ ಭಾರತ ತಂಡ ಇದುವರೆಗೆ ಒಟ್ಟು 19 ಪಂದ್ಯವನ್ನು ಆಡಿದೆ. ಬಟ್ ಈ ಲಾರ್ಡ್ಸ್ ಪಿಚ್ನಲ್ಲಿ ಟೀಮ್ ಇಂಡಿಯಾ ದಾಖಲೆ ಚೆನ್ನಾಗಿಲ್ಲ. ಇಲ್ಲಿ ಟೀಮ್ ಇಂಡಿಯಾ ಗೆದ್ದಿದ್ದಕ್ಕಿಂತ ಡ್ರಾ ಆಗಿದ್ದೇ ಹೆಚ್ಚು. ಈ ದಾಖಲೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಕ್ರಿಕೆಟ್ ಕಾಶಿ ಎಂದು ಕರೆಯಲ್ಪಡುವ ಈ ಮೈದಾನದಲ್ಲಿ ಭಾರತ ಒಟ್ಟು 19 ಪಂದ್ಯಗಳನ್ನು ಆಡಿದೆ. ಈ ಪೈಕಿ 12 ಪಂದ್ಯಗಳನ್ನು ಸೋತಿದೆ. ಇಲ್ಲಿ ಗೆದ್ದಿದ್ದು ಕೇವಲ 3 ಪಂದ್ಯಗಳನ್ನು ಮಾತ್ರ. ಇಲ್ಲಿ ಗೆದ್ದಿದ್ದಕ್ಕಿಂತ ಡ್ರಾ ಆಗಿದ್ದೇ ಹೆಚ್ಚು. 4 ಪಂದ್ಯಗಳು ಡ್ರಾ ಆಗಿವೆ. 1986ರಲ್ಲಿ ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತ ತಂಡ ಈ ಮೈದಾನದಲ್ಲಿ ಮೊದಲ ಬಾರಿಗೆ ಜಯವನ್ನು ಗಳಿಸಿತ್ತು. ಅದಾದ ನಂತರ ಭಾರತ ತಂಡವು ತನ್ನ ಎರಡನೇ ಗೆಲುವು ಸಾಧಿಸಲು 28 ವರ್ಷಗಳ ಕಾಲ ಕಾಯಬೇಕಾಯಿತು. 2014ರಲ್ಲಿ MS ಧೋನಿ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಗೆದ್ದಿತ್ತು. ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಈ ಮೈದಾನದಲ್ಲಿ 3ನೇ ಗೆಲುವನ್ನು ಸಾಧಿಸಿತ್ತು. ಈ ಬಾರಿ ಲಾರ್ಡ್ಸ್ ಪಿಚ್ ಸ್ಥಿತಿ ಹೇಗಿದೆ? ಇನ್ನು ಭಾರತದ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಕೋಚ್ಗಳಿಗೆ ಪಿಚ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಚ್ ಸಿಕ್ಕಿದೆ. ಈ ಪಿಚ್ ಫುಲ್ ಹಸಿರು ಬಣ್ಣದಿಂದ ಕೂಡಿದೆ, ಅಂದರೆ ಹುಲ್ ಜಾಸ್ತಿ ಇದೆ. ಈ ಪಿಚ್ ಆರಂಭದ ವೇಗದ ಬೌಲರ್ಗಳಿಗೆ ಸ್ವಲ್ಪ ಸಹಾಯ ಮಾಡುತ್ತದೆ. ಆದರೆ ನಂತರ ಇಲ್ಲಿ ಉತ್ತಮ ಸೂರ್ಯನ ಬೆಳಕು ಇಲ್ಲಿ ಬಿದ್ದರೆ ಪಿಚ್ ಬ್ಯಾಟಿಂಗಿಗೆ ಸಂಪೂರ್ಣವಾಗಿ ಅನುಕೂಲವಾಗಿರುತ್ತದೆ. ಇಲ್ಲಿ ಬ್ಯಾಟ್ಸ್ಮನ್ಗಳು ಆರಂಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಇನ್ನಿಂಗ್ಸ್ ಆರಂಭದಲ್ಲಿ ಬ್ಯಾಟ್ಸ್ಮನ್ಗಳು ಇಲ್ಲಿ ಕ್ರೀಸ್ನಲ್ಲಿ ಸ್ವಲ್ಪ ಸಮಯ ಕಳೆದರೆ ನಂತರ ರನ್ ಗಳಿಸೋಕೆ ಸ್ವಲ್ಪ ಸುಲಭ ಆಗುತ್ತೆ. ಅದೇ ಸಮಯದಲ್ಲಿ ಬೌಲರ್ಗಳು ಆರಂಭಿಕ ಸಮಯದ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದು. ಅಂದರೆ ಬೌಲರ್ಗಳಿಗೂ ಕೂಡ ಈ ಒಂದು ಸಂಪೂರ್ಣವಾದ ಸಹಕಾರ ಇಲ್ಲಿ ಪಡೆದು ವಿಕೆಟ್ಗಳನ್ನು ಕೀಳಬಹುದು. ಅನಗತ್ಯ ಹೊಡೆತಕ್ಕೆ ಹೋಗಬಾರದು. ಇನ್ನು ಹಸಿರು ಪಿಚ್ನಿಂದಾಗಿ ಭಾರತದ ಬ್ಯಾಟರ್ಗಳಿಗೆ ಲಾರ್ಡ್ಸ್ ಸ್ವಲ್ಪ ಸವಾಲು ಅನಿಸಿರುತ್ತೆ. ಇಲ್ಲಿ ಬ್ಯಾಟ್ಸ್ಮನ್ಗಳು ಬೇಕಾಬಿಟ್ಟಿ ಹೊಡೆತಕ್ಕೆ ಹೋಗಬಾರದು. ಲಾರ್ಡ್ಸ್ನಲ್ಲಿ ಇಳಿಜಾರಿನಿಂದ ಕೂಡಿದ್ರಿಂದ ಭಾರತದ ಬ್ಯಾಟ್ಸ್ಮನ್ಗಳು ಜಾಗರೂಕತೆಯಿಂದ ಆಡಬೇಕಾಗುತ್ತೆ. ಲಾರ್ಡ್ಸ್ನಲ್ಲಿ 3 ಮಾತ್ರ ಆಡಿದ ಅನುಭವ. ಲೀಡ್ಸ್ ಮತ್ತು ಬರ್ಮಿಂಗ್ ಹ್ಯಾಮ್ನಲ್ಲಿ ಬ್ಯಾಟಿಂಗ್ ಸುಲಭವಾಗಿತ್ತು. ಆದರೆ ಲಾರ್ಡ್ಸ್ನಲ್ಲಿ ಕಠಿಣ ಪರಿಸ್ಥಿತಿ ಇರುವ ಸಾಧ್ಯತೆಗಳು ಇವೆ. ಪ್ರಸ್ತುತ ಟೀಮ್ ಇಂಡಿಯಾದಲ್ಲಿ ರವೀಂದ್ರ ಜಡೇಜಾ ಮತ್ತು KL ರಾಹುಲ್ 2 ಬಾರಿ ಮತ್ತು ರಿಷಬ್ ಪಂತ್ 1 ಬಾರಿ ಮಾತ್ರ ಈ ಹಿಂದೆ ಲಾರ್ಡ್ಸ್ನಲ್ಲಿ ಆಡಿದ್ದಾರೆ. ನಾಯಕ ಶುಭಮನ್ ಗಿಲ್ ಸೇರಿದಂತೆ ಎಲ್ಲರಿಗೂ ಇದು ಮೊದಲ ಅನುಭವ ಆಗಿದೆ. ಭಾರತದ ಬ್ಯಾಟರ್ಗಳು 2 ಪಂದ್ಯದಲ್ಲೂ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಲಾರ್ಡ್ಸ್ನಲ್ಲಿ ಅವರು ಹೇಗೆ ಆಡ್ತಾರೆ ಎಂಬುದರ ಮೇಲೆ ಸರಣಿಯ ಭವಿಷ್ಯ ನಿರ್ಧಾರವಾಗಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.